ಸೊ ನಾನು ನಿನ್ನೆ ಸಾಯಂಕಾಲ ಒಂದು ವರ್ಕ್ಶಾಪ್ನ ಅನೌನ್ಸ್ ಮಾಡಿದೆ. ಅದು 7 ಚಾಪ್ಟರ್ಸ್ದು ಫ್ರೀ ವರ್ಕ್ಶಾಪ್. ಇದು ಟೋಟಲ್ ಡ್ಯೂರೇಷನ್ ಬಂದು 2 ಅವರ್ಸ್ದು ಆ್ಯಂಡ್ ಇದು ಯೂಟ್ಯೂಬಲ್ಲಿದೆ. ಪವನ್ ಕುಮಾರ್ ಡೈರೆಕ್ಟರ್ ಅಂತ ನೀವು ಹುಡುಕಿದ್ರೆ ಸಿಗತ್ತೆ, ಅಥವಾ ಫೇಸ್ಬುಕ್ಕಲ್ಲೂ ಇದೆ ನನ್ನ ಪೇಜಲ್ಲಿ ಡೈರೆಕ್ಟರ್ ಪವನ್ ಅಂತ. ಈಗೇನು ಮಾಡ್ತಾಯಿದ್ದೀನಿ ಅಂದರೆ, ಅದು 2 ಅವರ್ಸ್ ಇರೋದ್ರಿಂದ ತುಂಬ ಜನ ಇಮಿಡಿಯೇಟ್ಲಿ ನೋಡದೇ ಇರ್ಬೋದು ಅಂತ ಈಗ ಒಂದು ಕ್ವಿಕ್ ಮೋಡ್, ಆದಷ್ಟು 5 ನಿಮಿಷದಲ್ಲಿ ಮುಗಿಯುವಂಥ ಒಂದು ವರ್ಕ್ಶಾಪ್. ಓಕೆ, ನನ್ನ ಪ್ರಕಾರ ಇದು 3 ಕ್ಯಾಟಗರಿ ಫಿಲ್ಮ್ಸ್ ಇರುತ್ತೆ. ಈ ಫುಡ್ಡಲ್ಲಿರುತ್ತಲ್ಲ ಆ ಥರ, ಒಂದು ಹೆಲ್ದಿ ಫುಡ್, ಒಂದು ಜಂಕ್ ಫುಡ್, ಅದು ಟೇಸ್ಟಿಯಾಗಿರುತ್ತೆ, ಹೆಲ್ದಿ ಫುಡ್ ಹೆಲ್ದಿ ಆಗಿರುತ್ತೆ, ಆಮೇಲೆ ಹೋಮ್ ಫುಡ್ ಅದು ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಸೊ ಫಿಲ್ಮ್ಸಲ್ಲೂ ನಾವು 3 ಕ್ಯಾಟಗರಿ ಮಾಡ್ಕೊಂಡು, ಒಂದು ಇದು ಆರ್ಟ್ ಹೌಸ್ ಸಿನಿಮಾ ಅಂತ ಕರಿಬೋದು, ಅದು ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಇನ್ನೊಂದು ಕಮರ್ಷಿಯಲ್ ಸಿನಿಮಾ ಅಂತ, ಅದು ಆದಷ್ಟು ಎಂಟರ್ಟೈನ್ ಮಾಡೋಕ್ಕೆ ಟ್ರೈ ಮಾಡ್ತಿರುತ್ತೆ ಜಾಸ್ತಿ. ಪ್ಯಾರಲಲ್ ಫಿಲ್ಮ್ಸ್ ಅಥವಾ ಇಂಡಿಪೆಂಡೆಂಟ್ ಫಿಲ್ಮ್ಸ್ ಅಂತ ಏನಂತೀವಿ, ಅದು ಕಮ್ಯುನಿಕೇಟ್ ಆ್ಯಂಡ್ ಎಂಟರ್ಟೈನ್ ಮಾಡೋಕ್ಕೆ ಶುರು ಮಾಡುತ್ತೆ. ಇಟ್ಸ್ ಮೋಸ್ಟ್ಲಿ ಕಾಲ್ಡ್ ಎಸ್ ಎಂಗೇಜಿಂಗ್. ನಾವು ಇಸ್ ಇಟ್ ಅನ್ ಎಂಗೇಜಿಂಗ್ ಕಾಂಟೆಂಟ್ ಅಂತ ಕರಿತೀವಿ. ಸೊ ಫಿಲ್ಮ್ಸ್ನ ನಾನು ಈ ರೀತಿ ಮಾತಾಡ್ತೀನಿ: ಒಂದು ಆರ್ಟ್ ಹೌಸ್, ಪ್ಯಾರಲಲ್ ಆ್ಯಂಡ್ ಕಮರ್ಷಿಯಲ್ ಫಿಲ್ಮ್ಸ್, ಈಕ್ವಲ್ ಟು ಹೆಲ್ದಿ ಫುಡ್, ಹೋಮ್ ಫುಡ್ ಆ್ಯಂಡ್ ಜಂಕ್ ಫುಡ್. ಓಕೆ, ಸೊ ನಿಮಗೆ ಈ ಕ್ಯಾಟಗರಿ ಸಿನಿಮಾ ಇಷ್ಟ ಇದ್ದರೆ ಯಾವುದ್ರಲ್ಲಿ, ಅಂದರೆ ಇದನ್ನೇನು ನಾವು ತುಂಬ ಪಾಪ್ಯುಲರ್ ಟರ್ಮ್ಸಲ್ಲಿ ಮಾಸ್ ಸಿನಿಮಾ ಅಂತ ಕರಿತೀವಿ, ಅಥವಾ ಬಿಗ್ ಬಡ್ಜೆಟ್ ತುಂಬ ದೊಡ್ಡ ಆ್ಯಕ್ಟರ್ಸು ಸ್ಟಾರ್ಸ್ ಇರುವಂಥದ್ದು, 5 ಹಾಡು ಫೈಟ್ಗಳಿರುವಂಥ ಸಿನಿಮಾ ನಿಮಗೆ ಅದಿಷ್ಟ ಆದರೆ ನಥಿಂಗ್ ರಾಂಗ್ ಇನ್ ಇಟ್. ಅದ್ರ ಬಗ್ಗೆ ನಾವೇನು ಅಷ್ಟು ಯೋಚನೆ ಮಾಡಬೇಕಾಗಿಲ್ಲ. ಇಂಡಸ್ಟ್ರಿ ಅದನ್ನು ಸಪೋರ್ಟಿವ್ ಆಗಿ ನಡ್ಕೊಂಡು ಹೋಗ್ತಾ ಇದೆ, ಎಲ್ಲ ಇಂಡಸ್ಟ್ರಿಗಳು, ಹಾಲಿವುಡ್ಡಿಂದ ಹಿಡಿದು ನಮ್ಮ ಹಿಂದಿ ಇಂಡಸ್ಟ್ರಿ ಆಗಲಿ, ನಮ್ಮ ಕನ್ನಡ ಇಂಡಸ್ಟ್ರಿ ಆಗಲಿ, ಎಲ್ಲನೂ. ಸೊ ನಾನು ಈ ಸೆಗ್ಮೆಂಟ್ ಬಗ್ಗೆ, ಈ ಕ್ಯಾಟಗರಿ ಫಿಲ್ಮ್ಸ್ ಬಗ್ಗೆ ಮಾತಾಡೋಲ್ಲ. ಸೊ ನೀವು ಇಲ್ಲಿಗೆ ನಿಲ್ಲಿಸ್ಬಿಡ್ಬೋದು. ಓಕೆ, ಬಟ್ ನಿಮಗೆ ಇಂಥ ಸಿನಿಮಾ ಇಷ್ಟ ಆದರೆ, ಇಂಥದ್ದು ಅಂದರೆ ದ ಒನ್ಸ್ ವಿಚ್ ಹ್ಯಾವ್ ಕಾಂಟೆಂಟ್, ಸ್ಟೋರಿ ಬೇಸ್ಡ್, ಹಾಗಿದ್ರೆ ಮುಂದೆ ನೋಡೋಕ್ಕೆ ಶುರು ಮಾಡಿ. ಸೊ ಒಂದು ಫಿಲ್ಮ್ ಮೇಕಿಂಗ್ ನಮ್ಮದು ಹೇಗೆ ನಡೆಯುತ್ತೆ, ಇನ್ ಜನರಲಿ ಹೇಗೆ ನಡೆಯುತ್ತೆ. ಓಕೆ, ಒಂದು ಕತೆ ಇರುತ್ತೆ, ಆ ಕಥೆನ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಅಂದ್ಕೊತೀವಿ, ರೈಟ್? ಅದನ್ನು ನೀವು ನೋಡಬೇಕು ಅಂದ್ಕೊತೀರ. ದ ಪ್ರಾಸೆಸ್ ಇಸ್ ಮೇಕ್ ದ ಫಿಲ್ಮ್ ಆಗುತ್ತೆ ಆ್ಯಂಡ್ ಯು ವಾಂಟ್ ಟು ಬೈ ದಟ್ ಫಿಲ್ಮ್, ಮೀನಿಂಗ್ ವಾಚ್ ದಟ್ ಫಿಲ್ಮ್. ಸೊ ಈ ಫಿಲ್ಮ್ ಮಾಡಬೇಕು ಅಂದ ತಕ್ಷಣವೇ ಇನ್ವೆಸ್ಟ್ಮೆಂಟ್ ಬರುತ್ತೆ, ದೇರ್ಸ್ ಅ ಡಿಮಾಂಡ್ ಫಾರ್ ಸ್ಟೋರಿ ಅಂತ ಬರುತ್ತೆ. ಆ ಡಿಮಾಂಡಿಗೆ ಜಸ್ಟಿಫೈ ಆಗುತ್ತಾ ನಮ್ಮ ಇನ್ವೆಸ್ಟ್ಮೆಂಟ್ ಅಂತ. ಅದಾದಮೇಲೆ ಆ್ಯಕ್ಟರ್ಸ್ ಬರ್ತಾರೆ, ಅವ್ರ ಪ್ರಕಾರ ಕತೆ ಚೇಂಜ್ ಆಗ್ತಾ ಹೋಗುತ್ತೆ. ಜೊತೆಗೆ ನಿಮಗೆ ಸಿನಿಮಾ ತಲುಪಿಸೋ ಅಷ್ಟೊತ್ತಿಗೆ ಇದನ್ನು ನೀವು ನೋಡ್ತೀರಾ, ಈ ಕಾಂಟೆಂಟ್ ನಿಮಗೆ ಇಷ್ಟ ಆಗುತ್ತಾ, ಮಾರ್ಕೆಟಿಂಗ್ ಬಡ್ಜೆಟ್ಸ್, ಅದ್ರದ್ದು ಕಾಸ್ಟು, ಇವೆಲ್ಲ ಆ್ಯಡ್ ಆಗಿ ಏನಾಗುತ್ತೆ, ಇದು 2 ಎಲಿಮೆಂಟ್ ಆ್ಯಡ್ ಆಗಿ ಈ ಫಿಲ್ಮ್ ಏನಿದೆ, ಈ ಕಲರ್ ಇರಬೇಕಾಗಿರೋ, ಈ ಟೋನಲ್ಲಿ ಇರಬೇಕಾಗಿರೋ ಫಿಲ್ಮ್ ಇದಕ್ಕೆ ಚೇಂಜ್ ಆಗಿಬಿಡುತ್ತೆ, ಕಥೆನೂ ಚೇಂಜ್ ಆಗುತ್ತೆ, ಎಲ್ಲ ಚೇಂಜ್ ಆಗಿಬಿಡುತ್ತೆ. ಸೊ ನೀವು ಆ್ಯಕ್ಚುಲಿ ದುಡ್ಡು ಕೊಟ್ಟು ನೋಡ್ತಿರೋದು ಈ ಸಿನಿಮಾ, ಬಟ್ ಮಾಡಬೇಕು ಅಂತ ಹೊರಟಿದ್ದು ಈ ಸಿನಿಮಾನ. ಓಕೆ, ಸೊ ಇದು ನಡೀತಾ ಇರೋ ಪ್ರಾಸೆಸ್ ಕಾಂಟೆಂಟ್ ಬೇಸ್ಡಲ್ಲಿ. ಇಂಡಸ್ಟ್ರಿ ಏನು ಮಾಡುತ್ತೆ, ಇದಕ್ಕೆ ತುಂಬ ಡಿಮಾಂಡ್ ಇರೋದ್ರಿಂದ, ಫಾರ್ ಎಕ್ಸಾಂಪಲ್ ನೀವು ಎಲ್ಲೇ ಹೋದ್ರೂ ನಿಮಗೆ ಜಂಕ್ ಫುಡ್ ಈಸಿಯಾಗಿ ಸಿಕ್ಬಿಡುತ್ತೆ ಇವತ್ತಿನ ದಿನ ಇನ್ ಅ ಫುಡ್ ಟರ್ಮ್ಸ್. ಹಾಗೆಯೇ ಫಿಲ್ಮ್ಸ್ ಕೂಡ, ಬಿಕಾಸ್ ದೇರ್ ಅ ಹ್ಯೂಜ್ ಡಿಮಾಂಡ್ ಫಾರ್ ಕಮರ್ಷಿಯಲ್ ಸಿನಿಮಾ, ನೋ ಬ್ರೈನರ್ ಸಿನಿಮಾ, ವಿಚ್ ಇಸ್ ಮೋಸ್ಟ್ಲಿ ಫಾರ್ ಎಂಟರ್ಟೈನ್ಮೆಂಟ್. ಐ ಥಿಂಕ್ ಲಾರ್ಜರ್ ಪಾಪ್ಯುಲೇಷನ್ಗೆ ಅದು ಬೇಕು. ಸೊ ಹಾಗಾಗಿ ನಮ್ಮ ಇಂಡಸ್ಟ್ರಿ, ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಎಲ್ಲನೂ ಅದಕ್ಕೆ ತಕ್ಕಂತೆ ಇದೆ. ಹಾಗಾಗಿ ಇದೇನಾಗ್ತಿದೆ, ಇದು 2 ಸಿನಿಮಾ, ಒಂದು ಆರ್ಟ್ ಸಿನಿಮಾ ಅಥವಾ ಆರ್ಟ್ ಹೌಸ್ ಸಿನಿಮಾ, ಒಂದು ಪ್ಯಾರಲಲ್ ಸಿನಿಮಾ, ಇದಕ್ಕೆ ಅಷ್ಟು ಹೊಂದಲ್ಲ. ಹಾಗಾಗಿ ಒಂದಿಷ್ಟು ಸಿನಿಮಾಗಳು ಬಂದಿದೆ, ಅದು ಮ್ಯಾಚ್ ಆಗುತ್ತೆ, ಬಟ್ ತುಂಬ ಅದಕ್ಕೆ ವರ್ಕೌಟೇ ಆಗೋಲ್ಲ, ಡಿಸ್ಟ್ರಿಬ್ಯೂಷನ್ ಆಗಲಿ ಪ್ರೊಡಕ್ಷನ್ ಆಗಲಿ. ಸೊ ಅದಕ್ಕೆ ಏನು ಮಾಡೋದು? ಓಕೆ, ಅದಕ್ಕೇ ಇಂಡಸ್ಟ್ರಿಗೆ ಅದು ವರ್ಕೌಟ್ ಆಗುತ್ತೆ ಅಂತ ಎಲ್ಲ ಜಾಸ್ತಿ ಸಿನಿಮಾಗಳು ಇಂಥದ್ದೇ ಪ್ರೊಡ್ಯೂಸ್ ಆಗುತ್ತೆ. ಇಟ್ ಮೇಕ್ಸ್ ಬಿಸ್ನೆಸ್ ಸೆನ್ಸ್. ಸೊ ನಮ್ಮ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ತುಂಬ ಕ್ವಿಕ್ಕಾಗಿ ಹೇಳಬೇಕು ಅಂದರೆ, ಒಂದು ಫಿಲ್ಮ್ಸ್ ಇರುತ್ತೆ, ಅದು ಇಲ್ಲಿ ನಿಮಗೆ ತಲುಪಿಸ್ಬೇಕು. And there are so many films made and there are some audience, but it goes through marketing and distribution. It's like a funnel system ಥರ. ಸೊ ತುಂಬ ಸಿನಿಮಾಗಳು ಇಲ್ಲಿ ಬಂದು ಕ್ಲಾಗ್ ಆಗಿ, ಯಾರ್ಯಾರ ಹತ್ರ ಮಾರ್ಕೆಟಿಂಗಿಗೆ ದುಡ್ಡಿರುತ್ತೆ, ಯಾರ್ಯಾರ ಹತ್ರ ಡಿಸ್ಟ್ರಿಬ್ಯೂಷನಿಗೆ ದುಡ್ಡಿರುತ್ತೆ, ಆ ಸಿನಿಮಾಗಳು ಮಾತ್ರ ಪಾಸ್ ಆಗಿ ಅಲ್ಲಿ ಕೆಳಗಡೆ ನಿಮ್ಮ ಹತ್ರ ಬರುತ್ತೆ. ಸೊ ಎಷ್ಟೋ ಗುಡ್ ಕಾಂಟೆಂಟ್ ಸಿನಿಮಾ ಇಲ್ಲೇ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಸೊ ಏನಾಗ್ತಿದೆ, ಇದೊಂದು ಡಿವೈಡ್ ಥರ ಕ್ರಿಯೇಟ್ ಆಗಿದೆ. ಆಲ್ ಕಾಂಟೆಂಟ್ ಸಿನಿಮಾ ಆ್ಯಂಡ್ ಆಲ್ ದಿ ಆಡಿಯನ್ಸ್ ಹೂ ವಾಂಟ್ ಟು ವಾಚ್ ಕಾಂಟೆಂಟ್ ಸಿನಿಮಾ, ಅವರಿಗೆ ಈ ಸಿಸ್ಟಮ್ ಇಸ್ ನಾಟ್ ಡೆಲಿವರಿಂಗ್ ಇಟ್. ಸೊ ದೀಸ್ ಫಿಲ್ಮ್ಸ್ ಥಿಂಕ್ ನಮ್ಮ ಸಿನಿಮಾ ನೋಡೋಕೆ ಆಡಿಯನ್ಸೇ ಇಲ್ಲ, ಆ್ಯಂಡ್ ದೀಸ್ ಆಡಿಯನ್ಸ್ ಮೇ ಬಿ ಲೈಕ್ ಯು ಥಿಂಕ್ ನಮಗಿಷ್ಟ ಆಗುವಂಥ ಸಿನಿಮಾ ಮಾಡೋರೇ ಇಲ್ಲ ಅಂತ, ಬಿಕಾಸ್ ಆಫ್ ದಿಸ್ ಡಿವೈಡ್. ಸೊ ಈಗ ಫುಡಲ್ಲಿ ಮಾತುಕತೆಗಳು ತುಂಬ ಆಗ್ತಿದೆ, ಎಸ್ಪೆಷಲಿ ಇನ್ ಲಾಸ್ಟ್ ಫ್ಯೂ ಇಯರ್ಸ್. ಪೆಸ್ಟಿಸೈಡ್ ಫ್ರೀ ಫುಡ್ ತಿನ್ನಬೇಕು, ಆರ್ಗ್ಯಾನಿಕ್ ಫುಡ್ ಅಂತ. ಸೊ ಏನು ಮಾಡ್ತೀವಿ, ಫಾರ್ಮರ್ಸಿಂದನೇ ಡೈರೆಕ್ಟ್ಲಿ ತೊಗೊಳ್ಳೋಣ. ವಿ ನೋ ದ ಫಾರ್ಮರ್ ಹೂ ವಿಲ್ ನಾಟ್ ಯೂಸ್ ಪೆಸ್ಟಿಸೈಡ್, ರೈಟ್? ಸೊ ವಿ ಹ್ಯಾವ್ ಬ್ರೋಕನ್ ದಟ್ ಲಿಂಕ್. ನಮ್ಮ ಮನೇಲೂ ವಿ ಆರ್ಡರ್ ಇಟ್ ದ್ಯಾಟ್ ವೇ. ಸೊ ಒಂದು ಫಸ್ಟ್ ಇಯರ್ ಅಂತ ಅಂದ್ಕೊಂಡಿದ್ದೀನಿ ಈ ಪ್ಲ್ಯಾನಿಗೆ. ಒಂದು ಕಥೆಗಳು ಇದೆ, ತುಂಬ ಜನ ಬರೀತಾ ಇದ್ದಾರೆ, ಈ ಥರ ಕಾಂಟೆಂಟ್ ಬೇಸ್ಡ್ ಕಥೆಗಳನ್ನ ಯೋಚನೆ ಮಾಡಬೇಕು ಅಂತಲೂ ಇದ್ದಾರೆ. ಇಲ್ಲಿ ಒಂದು, ವಾಟ್ ಇಫ್ ವಿ ಟೇಕ್ 1,20,000 ಆಡಿಯನ್ಸ್ ಆಫ್ ಕನ್ನಡ, ಓಕೆ, ತೊಗೊಂಡು ವಿಲ್ ಕ್ರಿಯೇಟ್ ಅ ಗ್ರೂಪ್ ಕಾಲ್ಡ್ ಕನ್ನಡ ಮೂವಿ ಪೇಟ್ರನ್ಸ್, ಓಕೆ, ಆಫ್ 120K, ವಿಚ್ ಇಸ್ 1,20,000.
ಸೊ ನೀವು ಅದಕ್ಕೆ ಸಬ್ಸ್ಕ್ರೈಬ್ ಆಗ್ತೀರಾ ಆನ್ ಅ ಇಯರ್ಲಿ ಫೀ ಟು ದ್ಯಾಟ್ ಕ್ಲಬ್. ಆ ಕ್ಲಬ್ಬಿಂದ ವಿ ಮೇಕ್ ದೀಸ್ ಫಿಲ್ಮ್ಸ್, ಕೋ ಫಂಡ್ ಹೆಲ್ಪ್ ಆ್ಯಂಡ್ ಮೇಕ್ ದಿಸ್ ಫಿಲ್ಮ್ಸ್ ಹ್ಯಾಪನ್ ವಿತ್ ದಿಸ್ ಫಿಲ್ಮ್ ಮೇಕರ್ಸ್. ಅವರು ಆ ಫಿಲ್ಮ್ಸ್ನ ಮಾಡ್ತಾರೆ, ಏನು ಅಂದ್ಕೊಂಡಿದ್ರು ಅದೇ ಫಿಲ್ಮ್ಸ್ ಮಾಡ್ತಾರೆ, ಬಿಕಾಸ್ ದರ್ ಇಸ್ ನೋ ಪ್ರೆಷರ್ ಆಫ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ROI ಆ್ಯಂಡ್ ಇನ್ವೆಸ್ಟ್ಮೆಂಟ್. ಅದನ್ನು ಈ ಕ್ಲಬ್ಗೆ ಕೊಡ್ತಾರೆ. ಈ ಕ್ಲಬ್ಬಿಂದ ನಾವು ಅದೇ ಸಿನಿಮಾ ನಿಮಗೆ ನೋಡೋ ಹಂಗೆ ಮಾಡ್ತೀವಿ. ವೆರಿ ಸಿಂಪಲ್ ಕಾನ್ಸೆಪ್ಟ್. ಫಿಲ್ಮ್ ಮೇಕರ್ ಗೆಟ್ಸ್ ಅ ಫಂಡಿಂಗ್ ಟು ಮೇಕ್ ದ ಫಿಲ್ಮ್ ಆ್ಯಂಡ್ ಯು ಗೆಟ್ ದ ಫಿಲ್ಮ್ ದಟ್ ಯು ವಾಂಟ್ ಟು ವಾಚ್. ಸೊ ಬೇಸಿಕಲಿ ಇದು ನಿಮಗೆ ಬೇಕಾಗಿರುವಂಥ ಸಿನಿಮಾ, ಈ ಮಧ್ಯದಲ್ಲಿರೋ ಲೈನನ್ನು ಇದೇನಿದೆ ಅದನ್ನು ತೆಗಿಯೋಣ ಅನ್ನೋದಷ್ಟೇ ಈ ಪ್ಲ್ಯಾನ್. ಸೊ ಸಬ್ಸ್ಕ್ರೈಬ್ ಟು ಮೈ ಐಡಿಯಾ ಇಫ್ ಯು ಲೈಕ್ ಇಟ್. ಅದಕ್ಕೆ ಏನು ಮಾಡಬೇಕು ಅಂದರೆ ಐ ಓಪನ್ ದ ಟೆಲಿಗ್ರಾಮ್ ಪಬ್ಲಿಕ್ ಚಾನೆಲ್ ಕಾಲ್ಡ್ ಮೂವಿ ಕ್ಲಬ್ 120K. ಓಕೆ, ಆ್ಯಂಡ್ ಇದಕ್ಕೆ ನಿನ್ನೆಯಿಂದ ಆಲ್ರೆಡಿ ಜಾಯ್ನ್ ಆಗೋಕ್ಕೆ ಶುರು ಆಗಿದ್ದಾರೆ. ನೀವು ಜಾಯ್ನ್ ಆಗ್ಬೋದು. ಏನಿಲ್ಲ, ಟೆಲಿಗ್ರಾಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ, ಅಥವಾ ಆಲ್ರೆಡಿ ಇದ್ದರೆ ಇದನ್ನು ಹೀಗೆ ಸರ್ಚ್ ಮಾಡಿ ಮೂವಿ ಕ್ಲಬ್, ಅಥವಾ ಈ ವಿಡಿಯೋ ಕೆಳಗಡೆ ಆ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರು ನಿಮಗೆ ತೊಗೊಂಡು ಹೋಗುತ್ತೆ. ಆ ಚಾನಲ್ಗೆ ಜಾಯ್ನ್ ಆಗಿ, ಆ್ಯಂಡ್ ಐ ಆಮ್ ಟ್ರೈಂಗ್ ಟು ಫಸ್ಟ್ ಗೆಟ್ ಪೀಪಲ್ ಟುಗೆದರ್. ಸದ್ಯಕ್ಕೆ ಯು ಡೋಂಟ್ ಹ್ಯಾವ್ ಟು ಪೇ, ಯು ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್. ಕಮ್ ಟು ದ ಚಾನಲ್ ಆ್ಯಂಡ್ ಸ್ಟೇ ದೇರ್. ಒನ್ಸ್ ನಮಗೆ ಜಾಸ್ತಿ ಜನ ಸೇರ್ಕೊಂಡು ಆದಮೇಲೆ ದೆನ್ ವಿ ವಿಲ್ ಸ್ಟಾರ್ಟ್ ಇನಿಷಿಯೇಟಿಂಗ್ ಹೌ ಟು ಗೋ ಫಾರ್ವರ್ಡ್. ಅಟ್ ದಿಸ್ ಪಾಯಿಂಟ್, ಇಫ್ ಯು ಫೀಲ್ ಇನ್ನೂ ನನಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಪ್ಲೀಸ್ ಗೋ ವಾಚ್ ದ 2-hour ವರ್ಷನ್. ಓಕೆ, ಇಟ್ಸ್ ಆನ್ ಯೂಟ್ಯೂಬ್ ಆ್ಯಂಡ್ ಆನ್ ಫೇಸ್ಬುಕ್. ಇಟ್ ಎಕ್ಸ್ಪ್ಲೇನ್ಸ್ ಎವ್ರಿಥಿಂಗ್ ಇನ್ ಡೀಟೇಲ್. ಅದನ್ನು 2 hours ಸ್ಪೇರ್ ಮಾಡಿ, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ದಟ್ಸ್ ಹ್ಯಾಪನಿಂಗ್ ಇನ್ ದ ಇಂಡಸ್ಟ್ರಿ ಆ್ಯಂಡ್ ವೈ ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು.